10ನೇ ತರಗತಿಯ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಪ್ರಶ್ನೋತ್ತರಗಳು. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ಯಾವಾಗ ವಶಪಡಿಸಿಕೊಂಡರು? ಉತ್ತರ 1453. 2ನೇ ಪ್ರಶ್ನೆ. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? 1498ರಲ್ಲಿ ವಾಸ್ಕೋ ಡಿ ಗಾಮ. 3ನೇ ಪ್ರಶ್ನೆ. ಪ್ಲಾಸಿ ಕದನ ಯಾವಾಗ ನಡೆಯಿತು? 1757ರಲ್ಲಿ. 4ನೇ ಪ್ರಶ್ನೆ. ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರು? ಉತ್ತರ ಫ್ರಾನ್ಸಿಸ್ಕೋ ಡಿ ಆಲ್ಮೈಡ. 5ನೇ ಪ್ರಶ್ನೆ. ನೀಲಿ ನೀರಿನ ನೀತಿ ಜಾರಿಗೆ ತಂದ ಪೋರ್ಚುಗೀಸರ ವೈಸ್ರಾಯ್ ಯಾರು? ಉತ್ತರ ಫ್ರಾನ್ಸಿಸ್ಕೋ ಆಲ್ಮೈಡ. 6ನೇ ಪ್ರಶ್ನೆ. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಉತ್ತರ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. 7ನೇ ಪ್ರಶ್ನೆ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಡಚ್ಚರು ಯಾವಾಗ ಸ್ಥಾಪಿಸಿದರು? 1602. ಪ್ರಶ್ನೆ 8. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1600 ಡಿಸೆಂಬರ್ 31. 9ನೇ ಪ್ರಶ್ನೆ. ದಸ್ತಕಗಳು ಎಂದರೇನು? ಉತ್ತರ ಪರವಾನಗಿಯ ಪತ್ರ. ಪ್ರಶ್ನೆ 10. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಯಾರು ಜಾರಿಗೆ ತಂದರು? ರಾಬರ್ಟ್ ಕ್ಲೈವ್. ಉತ್ತರ 11ನೇ ಪ್ರಶ್ನೆ. ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕನ್ನು ಯಾರು ನೀಡಿದರು? ಉತ್ತರ 2ನೇ ಷಾ ಆಲಂ. 12ನೇ ಪ್ರಶ್ನೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಉತ್ತರ ಪಾಂಡಿಚೇರಿ. 13ನೇ ಪ್ರಶ್ನೆ. ಎರಡನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಪಾಂಡಿಚೇರಿ ಒಪ್ಪಂದ. 14ನೇ ಪ್ರಶ್ನೆ. ಮೂರನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಪ್ಯಾರಿಸ್ ಒಪ್ಪಂದ. 15ನೇ ಪ್ರಶ್ನೆ. ದಿವಾನಿ ಹಕ್ಕು ಎಂದರೇನು? ಉತ್ತರ ಭೂಕಂದಾಯ ವಸೂಲಿ ಮಾಡುವ ಹಕ್ಕು. 16 ಪ್ರಶ್ನೆ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು? ಉತ್ತರ ಅಟೋಮನ್ ಟರ್ಕರು. 17ನೇ ಪ್ರಶ್ನೆ. ಆಸ್ಟ್ರೋಲಾಬ್ ಎಂದರೇನು? ಉತ್ತರ ನಕ್ಷತ್ರ ಉನ್ನತಿ ಮಾಪನ. 18ನೇ ಪ್ರಶ್ನೆ. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಉತ್ತರ ಇಟಲಿಯ ವರ್ತಕರು. 19ನೇ ಪ್ರಶ್ನೆ. ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರ. 20ನೇ ಪ್ರಶ್ನೆ. ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರ. 21ನೇ ಪ್ರಶ್ನೆ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಅರಬರು. 22ನೇ ಪ್ರಶ್ನೆ. ಪೂರ್ವ ರೋಮನ್ ಸಾಮ್ರಾಜ್ಯದ ಮತ್ತೊಂದು ಹೆಸರೇನು? ಉತ್ತರ ಬೈಜಾಂಟಿನ್. 23ನೇ ಪ್ರಶ್ನೆ. ವಾಸ್ಕೋ ಡಿ ಗಾಮನು ಯಾವ ದೇಶದ ನಾವಿಕ? ಪೋರ್ಚುಗಲ್ ದೇಶದ ನಾವಿಕ. ಉತ್ತರ
24ನೇ ಪ್ರಶ್ನೆ, ವಾಸ್ಕೋ ಡಿ ಗಾಮನು ಭಾರತದ ಯಾವ ನಗರಕ್ಕೆ ಬಂದು ತಲುಪಿದನು? ಕಾಫಡ್. ಉತ್ತರ. 25ನೇ ಪ್ರಶ್ನೆ, ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಉತ್ತರ, ಪೋರ್ಚುಗೀಸರು. 26ನೇ ಪ್ರಶ್ನೆ, ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಉತ್ತರ, ಗೋವಾ. 27ನೇ ಪ್ರಶ್ನೆ, ಡಚ್ಚರು ಯಾವ ದೇಶದವರು? ಉತ್ತರ, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳು. ಕ್ರಮ ಸಂಖ್ಯೆ 1ನೇದ್ದು ಪ್ರಮುಖ ಯುದ್ಧಗಳು. ಇಸ್ವಿ ಒಪ್ಪಂದ. 1ನೇ ಕಾರ್ನಾಟಿಕ್ ಯುದ್ಧ 1746ರಿಂದ 1748ರವರೆಗೆ ನಡೆಯಿತು. ಇದು ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಹೊಂದಿತೆಂದರೆ ಎಕ್ಸ್-ಲಾ-ಚಾಪೆಲ್ ಒಪ್ಪಂದ. 2ನೇ ಕಾರ್ನಾಟಿಕ್ ಯುದ್ಧ 1749ರಿಂದ 54 ಪಾಂಡಿಚೇರಿ ಒಪ್ಪಂದ. 3ನೇ ಕಾರ್ನಾಟಿಕ್ ಯುದ್ಧ 1756ರಿಂದ 63ರವರೆಗೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಇನ್ನು ಪ್ಲಾಸಿ ಕದನ ಯಾವಾಗ ನಡೀತು ಅಂದರೆ 1757ರಲ್ಲಿ. ಬಕ್ಸಾರ್ ಕದನ 1764ರಲ್ಲಿ. ಪ್ರಮುಖ ಘಟನಾವಳಿಗಳು. ಕ್ರಮ ಸಂಖ್ಯೆ, ಪ್ರಮುಖ ಇಸ್ವಿಗಳು, ಪ್ರಮುಖ ಘಟನೆಗಳು. 1. 1453 ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡರು. 1498 ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮನು ಕೇರಳದ ಕಾಫಡ್ ಪ್ರದೇಶಕ್ಕೆ ಬಂದು ತಲುಪಿದನು. 1510 ಅಲ್ಫಾನ್ಸೊ ಡಿ ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನನಿಂದ ಗೋವಾ ವಶಪಡಿಸಿಕೊಂಡನು. 1600 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. 1602 ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. 1760 ವಾಂಡಿಬಾಯ್ಸ್ ಕದನ. 1757 ಪ್ಲಾಸಿ ಕದನ. 1764 ಬಕ್ಸಾರ್ ಕದನ. 1764 ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದನು. ವ್ಯಕ್ತಿಗಳು ವಿಶೇಷಗಳು. ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದನು. ಫ್ರಾನ್ಸಿಸ್ಕೋ ಆಲ್ಬರ್ಟ್ ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸರ ವೈಸ್ರಾಯ್. ಜಲ-ನೀರಿನ ನೀತಿ ಜಾರಿಗೆ ತಂದನು. ಅಲ್ಫಾನ್ಸೊ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ಜಹಾಂಗೀರ್ ಬ್ರಿಟಿಷರಿಗೆ ಭಾರತದಲ್ಲಿ ಮೊದಲ ವ್ಯಾಪಾರಿ ಕೋಟೆ ತೆರೆಯಲು ಅನುಮತಿ ನೀಡಿದನು. ಸರ್ ಥಾಮಸ್ ರೋ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದನು. ಡುಪ್ಲೆ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಜನರಲ್. ಲಾಬೋರ್ಡಿನೋ ಫ್ರೆಂಚ್ ಸೇನಾಧಿಕಾರಿ ಮತ್ತು 1ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಮದ್ರಾಸ್ ವಶಪಡಿಸಿಕೊಂಡನು. ಹೆಕ್ಟರ್ ಮನ್ರೋ ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಮನ ಸಂಯುಕ್ತ ಸೈನ್ಯವನ್ನು ಸೋಲಿಸಿದನು. ಮೀರ್ ಜಾಫರ್ ಸಿರಾಜುದ್ದೌಲನ ಸೇನಾಪತಿ ಬ್ರಿಟಿಷರ ಗೆಲುವಿಗಾಗಿ ಸಹಕರಿಸಿದ. 2 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ, ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಯುರೋಪಿಗೆ ರಫ್ತಾಗುತ್ತಿದ್ದ ಸಾಂಬಾರ ಪದಾರ್ಥಗಳಾವುವು? ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಇಲ್ಲಿ
ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಸಾಂಬಾರ ಪದಾರ್ಥಗಳು ರಫ್ತಾಗುತ್ತಿದ್ದವು. ಎರಡನೇ ಪ್ರಶ್ನೆ, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಮಧ್ಯಕಾಲದಲ್ಲಿಯೂ ಯುರೋಪ್ ಮತ್ತು ಭಾರತ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು. ಮಧ್ಯಕಾಲದಲ್ಲಿ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಇಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿಯನ್ ದೇಶಗಳಲ್ಲಿ ಮಾರುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರವು ಅಂತರರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಮತ್ತು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತು. ಮೂರನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದ ಅಂಶಗಳನ್ನು ಚರ್ಚಿಸಿ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಭಾರತದ ಸಾಂಬಾರ ಪದಾರ್ಥಗಳಿಗಿದ್ದ ಅಪಾರ ಬೇಡಿಕೆ. ನಾವಿಕರು ದಿಕ್ಸೂಚಿ ಅಸ್ಟ್ರೊಲೋಬ್ ಸಿಡಿಮದ್ದು. ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ದೇಶಗಳ ರಾಜರು ಭಾರತಕ್ಕೆ ಸಮುದ್ರಮಾರ್ಗ ಹುಡುಕಲು ನಾವಿಕರನ್ನು ಪ್ರೋತ್ಸಾಹಿಸಿದರು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಅವನು ಎಲ್ಲಿಗೆ ತಲುಪಿದನು? ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ. ಸ. 1498ರಲ್ಲಿ ಈತ ಭಾರತದ ಪಶ್ಚಿಮದ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಫಡ್ ಎಂಬಲ್ಲಿಗೆ ಬಂದು ತಲುಪಿದನು. ಐದನೇ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿರಿ. ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು. ಪೋರ್ಚುಗೀಸರ ಮೊಟ್ಟಮೊದಲ ವೈಸ್ರಾಯ್ ಯಾರು? ಅವನು ಯಾವ ನೀತಿಯನ್ನು ಜಾರಿಗೆ ತಂದನು? ಫ್ರಾನ್ಸಿಸ್ಕೋ ಡಿ ಅಲ್ಮೈಡ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು. ನೀಲಿ ನೀರಿನ ನೀತಿ ಎಂದರೇನು? ಅದನ್ನು ಯಾರು ಜಾರಿಗೆ ತಂದರು? ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದೇ ನೀಲಿ ನೀರಿನ ನೀತಿಯಾಗಿದೆ. ಇದನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೈಡ ಜಾರಿಗೆ ತಂದನು. ಭಾರತದಲ್ಲಿ ಎಂಟನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಆತನ ಸಾಧನೆ ಏನು? ಅಲ್ಫಾನ್ಸೋ ಅಲ್ಬುಕರ್ಕ್. ಇವನು ಸ. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನು ಮಾಡಿದನು. ಒಂಬತ್ತನೇ ಪ್ರಶ್ನೆ, ಡಚ್ಚರ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಮತ್ತು ಅವರ ವ್ಯಾಪಾರಿ ಕೋಠಿಗಳಾವುವು? ಉತ್ತರ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪನೆಯಾಯಿತು. ಸೂರತ್, ಭುಜ್, ಬಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರ್. 10ನೇ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಮತ್ತು ಈ ಕಂಪನಿಗೆ ಪೂರ್ವದ ದೇಶಗಳಲ್ಲಿ ವ್ಯಾಪಾರ ನಡೆಸಲು ಪರವಾನಗಿಯನ್ನು ನೀಡಿದವರು ಯಾರು? ಸ. 1600 ಡಿಸೆಂಬರ್ 31. ಇಂಗ್ಲೆಂಡಿನ ಎಲಿಜಬೆತ್. 11ನೇ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಔಪಚಾರಿಕವಾಗಿ ವ್ಯಾಪಾರ ಆರಂಭಿಸಿದ್ದು ಯಾವಾಗ? ಈ ಕಂಪನಿಗೆ ಭಾರತದಲ್ಲಿ ಮೊದಲ ಫ್ಯಾಕ್ಟರಿ ತೆರೆಯಲು ಪರಮಾನು ನೀಡಿದವರು ಯಾರು? ಸಾಮಾನ್ಯ ಶಕ 1613ರಲ್ಲಿ ಮೊಘಲ್ ಸಾಮ್ರಾಟ ಜಹಾಂಗೀರ್.
12ನೇ ಪ್ರಶ್ನೆ, ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ 2 ಕೋಟೆಗಳನ್ನು ಬರೆಯಿರಿ. ಮದ್ರಾಸಿನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್, ಕಲ್ಕತ್ತಾ ಸಮೀಪದ ಫೋರ್ಟ್ ವಿಲಿಯಂ ಕೋಟೆ. 13ನೇ ಪ್ರಶ್ನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಮತ್ತು ಅವರ ಪ್ರಥಮ ದಾಸ್ತಾನು ಮಳಿಗೆ ಕೋಟೆ ಯಾವುದು? ಸಾಮಾನ್ಯ ಶಕ 1664. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ದಾಸ್ತಾನು ಮಳಿಗೆ ಕೋಟೆ ಸೂರತ್. 14ನೇ ಪ್ರಶ್ನೆ, ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಯಾರು? ಡೂಪ್ಲೇಯರ್. ಅವನು ಫ್ರೆಂಚರ ಆಧಿಪತ್ಯವನ್ನು ಎಲ್ಲಿ ಸ್ಥಾಪಿಸಲು ಹವಣಿಸಿದನು? ದಕ್ಷಿಣ ಭಾರತದ ಮೇಲೆ. ಮೊದಲ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಲಾ ವರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಬ್ರಿಟಿಷರು ಅನ್ವರುದ್ದೀನನ ಮೊರೆ ಹೋದರು. ಅನ್ವರುದ್ದೀನನ ಸೈನ್ಯ ಸೋತಿತು. ಲಾ ವರ್ಡಿನನು ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟನು. ಡೂಪ್ಲೇಯರ್ ಮದ್ರಾಸನ್ನು ಮತ್ತೆ ಪಡೆಯಲು ವಿಫಲ ಪ್ರಯತ್ನವನ್ನು ನಡೆಸಿದನು. ಅಂತಿಮವಾಗಿ ಯುರೋಪಿನಲ್ಲಿ ನಡೆದ ಆಕ್ಸ್-ಲಾ-ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಮುಕ್ತಾಯವಾಯಿತು. ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಫ್ರೆಂಚರು ಆಸಫ್ ಜಾನ್ ಮಗನಾದ ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ಆತನ ರಕ್ಷಣೆಗಾಗಿ ಬುಷಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಿಕ್ನ ನವಾಬನಾಗಿದ್ದನು. ರಾಬರ್ಟ್ ಕ್ಲೈವನು ಕರ್ನಾಟಿಕ್ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರನ್ನು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿ ಕೊಂದನು. ಅನ್ವರುದ್ದೀನನ ಮಗನಾದ ಮುಹಮ್ಮದ್ ಅಲಿಯನ್ನು ಕರ್ನಾಟಿಕ್ನ ನವಾಬನನ್ನಾಗಿ ಮಾಡಿದರು. ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಈ ಯುದ್ಧವು ಬ್ರಿಟಿಷರಿಗೆ ಪ್ರತಿಷ್ಠೆ ಹಾಗೂ ಫ್ರೆಂಚರಿಗೆ ಹಿನ್ನಡೆಯಾಯಿತು. ಮೂರನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಫ್ರೆಂಚರ ಕೌಂಟಿ ಲಾಲಿಯು 1760ರಲ್ಲಿ ಬ್ರಿಟಿಷರ ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಿದರು. ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ ಕೂಟನು ಫ್ರೆಂಚರನ್ನು ಸೋಲಿಸಿದನು. ಬುಷಿಯನ್ನು ಸೆರೆಹಿಡಿದನು. ಸರ್ ಐರ್ ಕೂಟ್ ಫ್ರೆಂಚರ ರಾಜಧಾನಿ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದನು. ಅಲ್ಲಿ ಲಾಲಿಯು ಶರಣಾದನು.